ब्रह्माण्डदीशं भूयोर् भक्तपरिपालितं भक्तादिमुनिवन्दितं दानवकुलविनाशितं दानवकुलविनाशितं सागराशयना क्षीरसागराशयना सागराशयना क्षीरसागराशयना मुरलीधर करुणाकर पालिसै श्रीधर मुरलीधर करुणाकर पालिसै श्रीधर सागराशयना क्षीरसागराशयना ಪಾವನ ರೂಪದ ಮದಿಹರ ನಿನ್ನ ನಾಮವಿದೆಯವು ವಾಮನ ರೂಪದ ಬಲಿಹರ ನಿನ್ನ ನಾಮವಿದೆಯವು ಬಲು ಅಮರ ಪಾಮರನೊಳು ನೀ ಕರುಣೆಯ ತೋರಿ ಪಾಮರನೊಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರಾಶಯನ ಚಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರಾಶಯನ ಕ್ಷೀರಸಾಗರಾಶಯನ ಸಾಗರಾಶಯನ ಕ್ಷೀರಸಾಗರಾಶಯನ ಸಾಗರಾಶಯನ ಕ್ಷೀರಸಾಗರಾಶಯನ. ಇದರ ಪರಮಾತ್ಮ ಸಾಗರಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಸುಪುತ್ರನಾಗಿ ಪಡೆದ ವಸುದೇವ ದೇವಕಿಯರೇ ಧನ್ಯರು. ಇದರ ಪರಮಾತ್ಮ ನಾನೆಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೊರಟಿರುವೆನು. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದ್ಯೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಇದರ ಪರಮಾತ್ಮ ನಮ್ಮ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನು ಅಲ್ಲಿಗೆ ಬಾ. ಅಲ್ಲಿ ಎಂದು ನಡೆದ ವಿಚಿತ್ರ ಪ್ರಸಂಗವೂ ನಡೆಯುವುದು, ನೀನು ನೋಡುವಿಯಂತೆ. ಆಹಾ, ಹಾಗೆಯೇ ಆಗಲಿ ಮುಕುಂದ. ನೀನಿರುವ ಜಾಗದಲ್ಲಿ ವಿಚಿತ್ರ ಪ್ರಸಂಗವೇಕೆ ನಡೆಯಬಾರದು? ಶ್ರೀಹರಿ ಶ್ರೀಹರಿ ಶೌರಿ ಮುರಾರಿ ಶೌರಿ ಮುರಾರಿ. ನಾನಿನ್ನ ದಾಸನಯ್ಯ ಹರಿ, ನಾನಿನ್ನ ದಾಸನಯ್ಯ ಹರಿ, ನಾನಿನ್ನ ದಾಸನಯ್ಯ ಹರಿ, ನಾನಿನ್ನ ದಾಸನಯ್ಯ ಹರಿ. ಕೈ ಬಿಡದೆ ನೀಯನ್ನ ಪಾಲಿಸೋ ದೊರೆಯೇ, ಕೈ ಬಿಡದೆ ನೀಯನ್ನ ಪಾಲಿಸೋ ದೊರೆಯೇ. ನಾನಿನ್ನ ದಾಸನಯ್ಯ ಹರಿ, ನಾನಿನ್ನ
ಹರಿ ಕೃಷ್ಣ ನೆನೆಯಲು ನಿನ್ನ ನಾಮ ಪಾಪನಾಶನ ಜಪಿಸಲು ನಿನ್ನ ಮಂತ್ರ ಜನ್ಮ ಪಾವನ ನೆನೆಯಲು ನಿನ್ನ ನಾಮ ಪಾಪನಾಶನ ಜಪಿಸಲು ನಿನ್ನ ಮಂತ್ರ ಜನ್ಮ ಪಾವನ ಲೋಕದ ಸರ್ವ ಸಿರಿಗೂ ನೀನೆ ಕಾರಣ ಕೃಷ್ಣ ಕೃಷ್ಣ ಲೋಕದ ಸರ್ವ ಸಿರಿಗೂ ನೀನೆ ಕಾರಣ ಲೋಕದ ಸರ್ವ ಸಿರಿಗೂ ನೀನೆ ಕಾರಣ ಬಾಮಾರಮಣ ಭವಭಯಹರಣ ಬಾಮಾರಮಣ ಭವಭಯಹರಣ ಶ್ಯಾಮಲಕಾಯ ಶ್ರೀಕೃಷ್ಣ ಶ್ಯಾಮಲಕಾಯ ಶ್ರೀಕೃಷ್ಣ ನಿನ್ನ ದಾಸನ ಹರಿ ನಿನ್ನ ದಾಸನ ಹರಿ ಕೈ ಬಿಡದೆ ನೀಯನ್ನ ಪಾಲಿಸು ದೊರೆಯೇ ಕೈ ಬಿಡದೆ ನೀಯನ್ನ ಪಾಲಿಸು ದೊರೆಯೇ ನಿನ್ನ ದಾಸನ ಹರಿ ನಿನ್ನ ದಾಸನ ಹರಿ ಶ್ರೀ ಹರಿ ಶ್ರೀ ಹರಿ ರಾಜಾದಿರಾಜ ಕುರುಕುಲ ಸಾರ್ವಭೌಮ ಅಸ್ಥಿರಾವತಿಯ ಮಣಿಮಗುಡ ರಕ್ತ ಸಿಂಹಾಸನಾಧೀಶ್ವರ ಛಲಧಂಕ ಮಲ್ಲ ದುರ್ಯೋಧನ ಸಾರ್ವಭೌಮಾಗ್ನಿ ಬಹುಪರ 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 ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ ಉರುಗಲಾಂಚನನ ಮೆರೆದು ಮೆರೆದು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ ಉರುಕುಂಬಿಯರ ಸ್ವಾರ್ಥಪರ ಸಂಪನ್ನ ಕೀರ್ತಿ ಮಣಿ ಮಗುಡ ವರ್ಧನಿಗೆ ದುರೋಧನ ನಿರ್ಮಲ ನಿಜವೇಂದ್ರನಿಗೆ ದಾನಗೈದ ಕರ್ಣ ಸೋದರ ವಿಠಲಾದಿಗಳಿರಲು ಎಡೆಯರೆಯನೆಗೆ ಪಿತಾಮಹರಾದ ಭೀಷ್ಮಾಚಾರ್ಯರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ನನ್ನಲ್ಲಿ ಅರ್ಧ ರಾಜ್ಯವನ್ನು ಕೇಳಿದ್ರಂತೆ ನೋಡಿದಿರಾ ಅವರ ಅಟ್ಟಹಾಸವು ಎಷ್ಟು ಮಟ್ಟಿಗಿರುವುದನ್ನ ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವನ್ನು ಕೈ ಬೀಸಿಗರೆಂದಲೇ ಆಲೋಚಿಸಿ ನೋಡು ನನ್ನ ಭಲರ ಮೇಲೆ ಸುತ್ತದೆ ಅದೇಳ್ ಭಲರ ಭಲರ ಬಲ ಸಾಗದೆ ಭಲರ ಮೇಲೆ ಸುತ್ತದೆ ಭಲರ ಮೇಲೆ
ನನ್ನ ಬಳಿಯಲ್ಲಿ 11 ದಕ್ಷಿಣ ಸೈನ್ಯ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದಂತ ಬಾಳೆಹಣ್ಣಿನಂತೆ ಅದು ಹಾಗಿರಲಿ ಸೋದರ ಅಗ್ರಜ, ಆ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಣೋಪದೇಶಕನಾರು? ಅಗ್ರಜ, ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ಚಿಂತೆ? ಮಹಾಪ್ರಭುಗಳಿಗೆ ಜಯವಾಗಲಿ. ಸೇವಕ ವರ್ತಮಾನವೇನು? ಪುರುಷೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರು. ಏನು ಕೃಷ್ಣನು ಬರ್ತಿರುವನೇ? ರಾಜಾದಿರಾಜನಾದ ನಾನಿಲ್ಲಿರುವಲ್ಲಿ ಆ ಕೃಷ್ಣನು ಪುರುಷೋತ್ತಮನಂತೆ. ಯಾರಿಗೆ ಪುರುಷೋತ್ತಮ? ಅವನು ನೆಟ್ಟಿಗೆ ನನ್ನ ಅರಮನೆಗೆ ಬರುವನೆಂದು ನಾನು ಸಕಲ ಸಾಮ್ರಾಜ್ಯಗಳನ್ನೇ ಸಿದ್ಧಪಡಿಸಿದನು. ಆ ಕೃಷ್ಣನು ನೆಟ್ಟಿಗೆ ನನ್ನ ಅರಮನೆಗೆ ಬರದೆ ತನ್ನ ಹುಟ್ಟುಗುಣ ಸಲುವಾಗಿ ಈ ವಿದುರನ ಗುಸ್ಲಿಗೆ ಆಶ್ರಯಿಸಿದನು. ಇಂಥವನು ಪುರುಷೋತ್ತಮನೇ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾಗಿದ್ದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರ್ತೀನಿ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಯಾರವರು ಮಾತನಾಡುತ್ತಿರುವರು? ಏನು ಹೇಳಿದೆ ವಿದುರ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು. ದುರ್ಯೋಧನ, ರಾಜ್ಯ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಕೆಡುವವರನ್ನು ಕಂಡಾಗ ಉಪದೇಶ ಮಾಡುವುದು ನಮ್ಮಂತರ ಕರ್ತವ್ಯ. ರಾಜ್ಯ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ.
ನನ್ನ ಉಪದೇಶಗಳು ನಿಮಗೆ ಕೇಳಿಸುವುದಿಲ್ಲ ಎಂದಾದರೂ ನಿಮ್ಮ ದುರ್ಬುದ್ಧಿಗಳನ್ನು ತಿಳಿದುಕೊಳ್ಳುವುದೆಂದು ತಿಳಿದಿದ್ದೆನು. ಸಂಧಿಗಿದು ಸುಸಮಯ. ನಿನ್ನ ಹಠದಿಂದ ಇದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಯಾರಿಗೂ ಶಾಶ್ವತವಲ್ಲ. ನಿನ್ನ ಇಚ್ಛೆ ಇದ್ದಷ್ಟಾದರೂ ಆ ಪಾಂಡವರಿಗೆ ಭೂಮಿಯನ್ನು ಕೊಡು. ಇದು ನನ್ನ ಸಲಹೆ. ವೀರರಿಂದ ಪರಿವೃತವಾದ ಈ ಚಕ್ರವರ್ತಿಗೆ ನಿನ್ನ ನೀತಿ ವಚನಗಳು ಅನಾವಶ್ಯಕ. ಬಲವಂತನಿಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವುದೇ ಪರಂತು ಪಥ್ಯವು ರುಚಿಸುವುದಿಲ್ಲ. ಅದರಂತೆ ನಿನಗೆಲ್ಲ ಮರಣಕಾಲವು ಸಮೀಪಿಸಿದೆ ಎಂದು ತೋರುವುದು. ಸಭೆಯಳು ನಿಂತು ಜರಿದು ಈ ಕೌರವನ ಸಭೆಯಳು ನಿಂತು ಜರಿದು ಈ ಕೌರವ ನುಡಿದೆಯಾದೊಡೆ ಇಳಿದು ಕೌರವ ಕಟ್ಟದಳು ನುಡಿದೆಯಾದೊಡೆ ಇಳಿದು ಕೌರವನು ಕಟ್ಟದ ಒದರದಿರಲೋ ಬಿದುರ ಸದರದೆ ದುಡುಕಿ ಒದರದಿರಲೋ ಬಿದುರ ಸದರದೆ ಬಿದುರ ತಪ್ಪಲಿಯ ಮಗ ನೀನು ಪರದೇಶಿ ಯಪ್ಪುಲಿಯ ಗರ್ಭವನ್ನು ಭೇದಿಸುವ ತರದೆ ಮಿಥುನ. ತಪ್ಪಲಿಯ ಮಗ ನೀನು ಪರದೇಶಿ ಯಪ್ಪುಲಿಯ ಗರ್ಭವನ್ನು ಭೇದಿಸುವ ತರದೆ ಕಳುವೈಲಿ ಪಾಂಡವನ ಬಲವಹಿಸಿ ಚರದಂತ ಮಲ್ಲ ಕುರುಧರಿಯ ಧಿಕ್ಕರಿಸಿ ಮಿಥುನ. ಕಳುವೈಲಿ ಪಾಂಡವರ ಬಲವಹಿಸಿ ಚರದಂತ ಮಲ್ಲ ಕುರುಧರೆಯ ಧಿಕ್ಕರಿಸಿ ದೊರೆಯ ಧಿಕ್ಕರಿಸಿ ಅದರದಿರಲೋ ಬಿದುರ ಸದರದೆ ಹುಡುಕಿ ಅದರದಿರಲೋ ಬಿದುರ ಸದರದೆ ಎರೆದ ಸಭೆ ಜರಿದು ಈ ಕೌರವನ ಎರೆದ ಸಭೆಯಳು ನಿಂತು ಜರಿದು ಈ ಕೌರವ ನುಡಿದೆಯಾದೊಡೆ ಇರಿದು ಕೊಲ್ಲನಿ ಕಟ್ಟದಳು ಬಿದುರ ನುಡಿದೆಯಾದೊಡೆ ಇರಿದು ಕೊಲ್ಲನಿ ಕಟ್ಟದ ಎದರದಿರಲೋ ಬಿದುರ ಸದರದೆ ದುಡುಕಿ ಒದರದಿರಲೋ ಸದರದೆ ಒದರದಿರಲೋ ಬಿದುರ ಸದರದೆ. ಸೋದರ ದುಸ್ಸಾಸನ ಈ ವಿದುರನನ್ನು ಹಿರಿಯನು ಪೂಜ್ಯನೆಂದು ಸಾನೆಯಿಂದ ಸುಮ್ಮನಿದ್ದ ಮಾತು. ಈತನ ತಲಾಟೆಯು ಮಿತಿ ಮೀರುತ್ತಿರುವುದು. ಈತನನ್ನು ಸಭೆಯಿಂದ ಹೊರಕ್ಕೆ ತಿಳಿಸು. ಎಲ್ಲ ಓ ವಿದುರ, ಏನ ನುಡಿದೆಯ ಜ್ಞಾನ ರೈತನಲ್ಲಿ ಏನ ನುಡಿದೆಯ ಜ್ಞಾನ ರೈತನಲ್ಲಿ ಮಾನವತ್ತನಂತೇನ ನುಡಿದೆಯ ಜ್ಞಾನ ರೈತನಲ್ಲಿ ಏನ ನುಡಿದೆಯ ಜ್ಞಾನ ರೈತನಲ್ಲಿ ಮಾನವತ್ತನಂತೇನ ನುಡಿದೆಯ ಜ್ಞಾನ ರೈತನಲ್ಲಿ ಕರೆಯದ ಸಭೆಗಾದ ಮಿಸಿಗೆಯಾದರೂ ಸಾಮ್ರಾಜ್ಯದ ಬಂದಾಗೆಯ ಕರೆಯದ ಸಭೆಗಾದ ಮಿಸಿಗೆಯಾದರೂ ಸಾಮ್ರಾಜ್ಯನ ಜರಿ ಬಂದಾಗೆಯ ದಾಸದಿಂದ ಈ ಪರಿ ವೀರ ತೋರಲೇ ಸ್ವರನ ಜರಿದು ಯಾರವಟ್ಟಾಸದಿಂದ ಈ ಪರಿ ವೀರ ತೋರಲೇ ಸ್ವರನ ಜರಿದು ಮೀರಿದ ಶಬ್ದಗಳಾಡಿದೆಯೋ ಅಪ್ಪಳಿಸಿದ ಈ ಗದಾದೇವಿ ಮೀರಿದ ಶಬ್ದಗಳಾಡಿದರೆ ಅಪ್ಪಳಿಸಿದ ಈ ಗದಾದೇವಿ ನುಡಿಯ ಜ್ಞಾನ ರೈತನಲ್ಲಿ ಮಾನವತ್ತನಂತೆ ನುಡಿಯ ಜ್ಞಾನ ರೈತನಲ್ಲಿ ಯಾವುದು ನ್ಯಾಯ ಯಾವುದು ಅನ್ಯಾಯ? ನಮ್ಮ ಸಭೆಗೆ ಬಂದು ನಮ್ಮನ್ನೇ ವಿರೋಧಿಸುತ್ತಿರುವೆಯಾ? ಹೆಚ್ಚಿಗೆ ಮಾತನಾಡಿದರೆ ಈ ಗದೆಯಿಂದ ಅಪ್ಪಳಿಸಿ ಬಿಡುವೆನು.
ದುರ್ಯೋಧನ, ಯಾರ ತೆಗೆ ಇಂದು ನನ್ನನ್ನು ರಾಜ್ಯಸಭೆಯಿಂದ ಆಚೆಗೆ ತಳ್ಳುವ ಸಾಮರ್ಥ್ಯ ಉಂಟಾಯಿತೆ. ಕೇಳು, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜಡಿದಾಡುತ್ತಿರುವರಲ್ಲ, ನಿಮ್ಮ ನಾಲಿಗೆಯು ನಶಿಸಿ ಹೋಗಬಾರದೆ ಎಂದಾದರೂ ನಿಮ್ಮ ದುರ್ಬುದ್ಧಿಗಳನ್ನು ತಿಳಿದುಕೊಳ್ಳುವರ ಸರಿಪಡಿಸಿಕೊಳ್ಳುವರೆಂದು ತಿಳಿದಿದ್ದೆನು. ಕೇಳು, ಅಂದು ನೀನು ದ್ರೌಪದಿಯ ವಸ್ತ್ರಾಪರಣ ಮಾಡಿಸಿದ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಲೆಂದೇ ಇಟ್ಟಿದ್ದ ಈ ಬಿಲ್ಲನ್ನು ಮುರಿದು ಬಿಸಾಡುವೆನು. ಸುಯೋಧನ, ಪ್ರಮೋದವಾಯಿತು. ಪೂಜ್ಯನಾದ ವಿದುರನನ್ನು ಅಪಹಾಸ್ಯಕ್ಕೆ ಈಡು ಮಾಡಿ ಅವನ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಆತನು ನಿನಗೆ ಬೆಂಬಲವಾಗಿ ನಿಂತಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸುವ ವೀರರು ಯಾರಿದ್ದರು? ಕರ್ಣ, ಉಮಾಶಂಕರನ ಕುಮಾರನ ಉಳಗಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನ ಉಳಗಗೊಳಿಸಿ ಕಾಲದನಸಿನ ವರಗಳಿಸಿ ಇದೋಳ್ ಆ ಮಧ್ಯಮ ಪಾಂಡವನು ಇದೋಳ್ ಆ ಮಧ್ಯಮ ಪಾಂಡವನನ್ನು ಆತನನ್ನು ಮಣಿಸುವುದಾಗಿ ಪಣ ದೊಡ್ಡ ನಿನಗೆ ಕರ್ಣ. ಆ ಮಧ್ಯಮ ಪಾಂಡವ ಅರ್ಜುನನ ಪಣವ ತೊಟ್ಟ ನಿನಗೆ ಈ ವಿದುರ ಮಹಾಶಯನ ಬಿಲ್ಲಿನ ಮೇಲೇಕೋ ಭರವಸೆಯೋ ಕರ್ಣ. ಕರ್ಣ 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 ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೆ ಏನು? ಅದು ಆಗಿರಲಿ. ಈಗೆಲ್ಲರೂ ಕೇಳಿರಿ, ಈಗ ದೂತನಾಗಿ ಬರ್ತಿರುವ ಕೃಷ್ಣನನ್ನು ಈ ಸಭೆಯಲ್ಲಿ ಯಾರಾದರೂ ಎದ್ದು ನಮಸ್ಕರಿಸಿದ್ದೆ ಆದರೆ ಅಂಥವರನ್ನು ಸಭೆಯಿಂದ ಹೊರಕ್ಕೆ ತಳ್ಳಿಸಬೇಕಾಗುವುದು. ಎಚ್ಚರ ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸುವಂತೆ ಹೇಳಿದೆನಲ್ಲ, ಅದು ಸಿದ್ಧವಾಗಿರುವುದೇ? ಕೊಡು. ಆ ಕೃಷ್ಣನು ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ತೆಗೆದುಕೋ ಅಗ್ರಜ, ಸಿದ್ಧವಾಗಿರುವುದು. ಕೊಡು ಸಹೋದರ. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಮಾತ್ರ ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ಯೋಗ ಮಾಯೆ ಜಾಗೃತ. ದುರ್ಯೋಧನ, ಇದೇನು? ಭೂಪಾಲಕನಾದ ನೀನು ಗೋಪಾಲಕನಾದ ನನಗೆ ನಮಸ್ಕರಿಸುವುದೇ? ಕೃಷ್ಣ, ನೀನು ಇಲ್ಲಿಗೆ ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣ ಇರುವುದೋ ಇಲ್ಲವೆಂದು ಪಾದದಿಂದ ಮಸ್ತಕವರೆಗೂ ಪರಿಸ್ಥಿತ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ. ಬಂದಿದ್ದಾಯ್ದು, ಬಂದ ಅತಿಥಿಗಳನ್ನು ಸತ್ಕರಿಸುವುದು ಕ್ಷತ್ರಿಯರ ಧರ್ಮ. ಬಾ ಮಾಧವ, ಬಾ, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ದುರ್ಯೋಧನ, ನಿನಗೆ ಗೋಪಿಕಾ ಸ್ತ್ರೀಯರ ನರ್ತನವೆಂದರೆ ಬಹಳ ಆನಂದವಲ್ಲವೇ? ಇದ್ದರೂ ಇರಬಹುದು, ಇದ್ದರೂ ಇರಬಹುದೇನು? ಇದ್ದೇ ಇದೆ. ಹಾಗೆ ನನ್ನ ಅರಮನೆಯ ನರ್ತಕಿಯರ ನರ್ತನವನ್ನು ನೋಡಿ ಆನಂದಿಸು ಕೃಷ್ಣ. ಅವರಾಗದಲ್ಲಿ ಆವ ಸಂಗೀತವ ಹಾಡಿಕೊಂಡಾಡಲೇ, ಆವ ಸಂಗೀತ
ಅವರಾಗದಲ್ಲಿ ವಂದಿಸುತ್ತ ಜ್ಯೇಷ್ಠ ಕುವರನ ಅನುಜ ದುಶಾಸನ ನಿಷ್ಠೆಯೋ ಚತುರ ಜನನಿಗಂಧಾರಿಯ ಜ್ಯೇಷ್ಠ ಕುವರನ ಅನುಜ ದುಶಾಸನ ನಿಷ್ಠೆಯೋ ಚತುರ ಚಲದಳು ನೀ ಅಗ್ರಗಣ್ಯ ಅಭಿಮಾನ ನಿನ್ನ ಅನುಜ ದುಶಾಸನ ನಿತ್ಯೋ ಚಂದ್ರ ಅನುಜ ದುಶಾಸನ ಭರತ ಕುಲದ ಅಧಿನಾಯಕ ಗಂಗಾಸುರ ಭೀಮ ಕುರುಪಾಂಡವ ಗುರು ಪೂಜ ಮಗ ಭರತ ಕುಲದ ಅಧಿನಾಯಕ ಗಂಗಾಸುರ ಭೀಮ ಕುರುಪಾಂಡವ ಗುರು ಪೂಜ ಮಗ ಭಕ್ತ ಶಿರೋಮಣಿ ವಿರುರ ಮಗಾಜಯ ಭಕ್ತ ಶಿರೋಮಣಿ ವಿರುರ ಮಗಾಜಯ ಇಂಥ ವೀರರನ್ನ ತುಂಬಿದ ಸಭೆಯೊಳು ಸಂತಸಗಳು ಇಂಥ ವೀರರನ್ನ ತುಂಬಿದ ಸಭೆಯೊಳು ಸಂತಸಗಳು ಅವರಾಗದಲ್ಲಿ ವರ್ಣಿಸುತ್ತೋರೆಂಬ ಆವ ಸಂಗೀತವ ಆಡಿಕೊಂಡಾಡಲಿ ಅವ ಸಂಗೀತವ ಆಡಿಕೊಂಡಾಡ ಸಾರ್ವಭೌಮನೆ ನನ್ನ ಜನವು ನೆರೆದ ಸಭೆಯೊಳು ಅವರಾಗದಲ್ಲಿ ವರ್ಣಿಸುತ್ತೋ ಸುರೇಂದ್ರ ಪುತ್ರನ ವೈರಿ ಬಣ ಪ್ರವೀಣ ಅಂಗಾದಿ ಸ್ವರ್ಗ ರೂಪ ಸುರೇಂದ್ರ ಪುತ್ರನ ವೈರಿ ಬಣ ಪ್ರವೀಣ ಅಂಗಾದಿ ಪಕರ್ಣ ಲೆಕ್ಕವಾದಿ ತನ್ನ ಚಿತ್ತ ಪ್ರಯೋಗ ದಿಮ್ಮು ಕುರುಗಳ ಕರುಷವ ನಾಟಿಸಿದ ಹಾವಿನಂತ ಸೇರಿದ ಶಕುನಿ ಯಾರನ್ನು ಸುಡುವುದಾವ ಲೆತ್ತವಾದಿ ತನ್ನ ಚಿತ್ತ ಪ್ರಯೋಗದಿ ಕುರುಗಳ ಕರುಷವ ನಾಟಿಸಿದ ಇಂಥ ವೀರರನ್ನ ಇಂಥ ವೀರರನ್ನ ಅವರಾಗದಲ್ಲಿ ವರ್ಣಿಸಲಿಲ್ಲ ಅವ ಸಂಗೀತವ ಆಡಿಕೊಂಡಾಡಲಿ ಅವ ಸಂಗೀತ ಆಡಿಕೊಂಡಾಡಲಿ ಸಾರ್ವಭೌಮನೆ ನನ್ನ ನಡೆದ ಸಭೆಯೊಳು ಪಗಡಿ ಅವರಾಗದಲ್ಲಿ ವರ್ಣಿಸಲಿ
ನಸುನಗೆಯವರ ಹೊಮ್ಮಿ ಸಮರ ಸಲ್ಲದು ಎಂದು ನಸುನಗೆಯವರ ಹೊಮ್ಮಿ ಸಂಧಿಯಾಗಿಸಲು ಬಂದಿಗನು ಕುರುನಂದನರೋ ಕುಶಲದಿ ನೀಲವರ್ಣನ ಈ ಮೌನಗ ಏನ ಕೃಷ್ಣ ಮುಕುಂದ ದೇವಕಿ ಕಂದ ಕೃಷ್ಣ ಮುಕುಂದ ದೇವಕಿ ಕಂದ ಜಗವಿಗುದನೆ ಮಾಧವ ಜಗವಿಗುದನೆ ಜಗವಿಗುದನೆ ಮಾಧವ ಜಗವಿಗುದನೆ ಕೃಷ್ಣ ನರ್ತಕಿ ಮತ್ತೊಮ್ಮೆ ಹೇಳು. ಜಗವಿಗುದನೆ 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 ಕುರುಕುಲ ದೊರೆಯೇ ಜಗವಿಗುದನೆ ಮಲ್ಲರೊಳು ಮಲ್ಲ ಎಲ್ಲವಳು ಬಲ್ಲ ಮಲ್ಲರೊಳು ಎಲ್ಲವನು ಬಲ್ಲ ನಿನಗಿಲ್ಲ ಸಮರಿಲ್ಲ ಈ ಲೋಕದಲ್ಲಿ ನಿನಗಾರು ಸಮರಿಲ್ಲ ನಿನಗಾರು ಸಮರಿಲ್ಲ ನಿನಗಾರು ಸಮರಿಲ್ಲ ಇಂಥ ವೀರರಂತ ಇಂಥ ವೀರರನ್ನ ಅವರಾಗದ ಆವ ಸಂಗೀತವ ಆಡಿಕೊಂಡಾಡನೆ ಆವ ಸಂಗೀತ ಆಡಿಕೊಂಡಾಡನೆ ಸಾರ್ವಭೌಮನೆ ಚಲ ನೆರೆದ ಸಮಯ ಅವರಾಗದಲ್ಲಿ ವಂದಿಸಲಿ ಕೃಷ್ಣ ಭಾವ, ಈಗ ನೀನು ಬಂದಿರುವ ವಿಚಾರವನ್ನು ಮೊದಲು ನನ್ನೊಡನೆ ತಿಳಿಸು. ತಿಳಿಸುವನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿ ವಸ್ತ್ರಾಪಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು, ಕರ್ತವ್ಯಗಳನ್ನು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲವೇ? ಅದರಂತೆ ನಡೆಯುವುದು ನಮಗೆ ವತ್ಸ ದುರ್ಯೋಧನ. ಮತ್ತರ ಬೇಡೈ ಮತ್ತರ ಬೇಡೈ ಅನುಜರ ನಿನಗೆ ಕರ ಆಗೋಯ ಅನುಜರ ನಿನಗೆ ಕರ ಆಗೋಯ
ಶಯನ ನನ್ನ ಮನದ ಒಡನಾಳದದು ಗುಣಗಳ ತೆಗೆದಿ ಕಡಲ ಶಯನ ನನ್ನ ಮನದ ನಿರ್ಧಾರವ ಅನುಸರಿಸಿ ನೋಡೆ ಅನುಸರಿಸಿ ನೋಡೆ ಕೊಡವಿಯೋಗೆ ಕೊಡವಿಯೋಗೆ ಅನುಜರಿಗೆ ಅರ್ಧ ರಾಜ್ಯವ ಕೊಡುನೆ ಅನುಜರಿಗೆ ಅರ್ಧ ರಾಜ್ಯವ ಕೊಡುನೆ ರಾಜ್ಯವ ಕೊಡುನೆ ರಾಜ್ಯವ ಕೊಡುನೆ ಒತ್ತದು ಯೋಧನ ಮತ್ತರ ಬೇಳೆ ಗುರು ಪಾಂಡವರಿಗೆ ಧರಿಸಲಾದರೂ ಗುರು ಪಾಂಡವರಿಗೆ ಪಿತರಿಸಲಾದರೂ ನಾಡಿನೊಳವರಿಗೂ ಸಮಪಾಲಿಗುವುದು ನಾಡಿನೊಳವರಿಗೂ ಸಮಪಾಲಿಗುವುದು ಹಠವನ್ನು ಮಾಡದೆ ಸಹಜಾತರಿಗೆ ಹಠವನ್ನು ಮಾಡದೆ ಸಹಜಾತರಿಗೆ ಗುರುಭೂಮಿಯೊಳರ್ಧ ಭಾಗವನೀದೈ ಹಠವನ್ನು ಮಾಡದೆ ಸಹಜಾತರಿಗೆ ಗುರುಭೂಮಿಯೊಳರ್ಧ ಭಾಗವನೀದೈ 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 ಅನ್ನನಾಗದೆ ಬಿಟ್ಟೊಡೆ ಚಲವ ಅನ್ನನಾಗದೆ ಬಿಟ್ಟೊಡೆ ಚಲವ ಮುಂದೆ ನೀ ಹೊಂದುವೆ ಫಲವ ಅನ್ನನಾಗದೆ ಬಿಟ್ಟೊಡೆ ಚಲವ ಮುಂದೆ ನೀ ಹೊಂದುವೆ ಶುಭ ಫಲವ ಶುಭ ಫಲವ ಒತ್ತದು ಒತ್ತದು ಯೋಧನ ಮತ್ತರ ಬೇಡೈ ಒತ್ತದು ಯೋಧನ ಮತ್ತರ ಬೇಡೈ ಅನುಜರೊಳ್ಳಿನಗೆ ಕನ ಆಕೋದ ಅನುಜರೊಳ್ಳಿನಗೆ ಕನ ಕನ ಕಾದಿಗಳು ಜಗದಿರವೇ ಕನ ಕನ ಕಾದಿಗಳು ಜಗದಿರವೇ ಒತ್ತದು ಯೋಧನ ಮತ್ತರ ಬೇಡೈ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಪಾಂಡವರಿಗೆ ಕೊಡಬೇಕಾದ ಅರ್ಥವನ್ನು ಕೊಟ್ಟು ಅವರನ್ನು ಆದರಿಸಿದರು. ಏನು ಅಭಿಮಾನ ದುರ್ಯೋಧನ ಬೇಡನಿ ಪಡವಿ ಪಾಲ ನೀನು ದುರ್ಗ ಬೇಡನಿ ದುರ್ಗ ಬೇಡನಿ ಪಡವಿ ಪಾಲ ನೀನು ದುರ್ಗ ಬೇಡನಿ ದೂರದಿಂದ ನಮಗೆ ಬರೆದು ಬರ್ತುದು ಭವನಿ ದೂರದಿಂದ ನಮಗೆ ಬರೆದು ಬರ್ತುದು ಭವನಿ ಹರಿತು ಸಂದಿಗೈದು ಹರಿತು ಸಂದಿಗ
ದುಡುಕಬೇಡ ನೀ ಬಡವಿರ್ಮಾಲ ನೀನು ದುಡುಕಬೇಡ ನೀ ಶಿಷ್ಯ ದುರ್ಯೋಧನ, ಲೋಕದಲ್ಲಿ ಮನುಷ್ಯನಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರಾದಿ ಗುಣಗಳು ವ್ಯಾಪಿಸಿಕೊಂಡು ಕಾಮಾಂತಕಾರದಿಂದ ಅಜ್ಞಾನ ಹುಟ್ಟಿ ಅಪಾರವಾದ ನರಕದ ಮಾರ್ಗಕ್ಕೆ ಇಳಿದರು. ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ಧರ್ಮಸಮ್ಮತವಾಗಿರುವುದು. ಯೋಚಿಸಿ ನೋಡು. ಇವರೆಲ್ಲ ಪಾಂಡವರ ಪಕ್ಷಪಾತಿಗಳು. ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರ. ಕೃಷ್ಣ, ದುರ್ಯೋಧನ, ಕುಂತಿ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬರೇ ಸಾರಿಯಾಗೇ ನಡೆಸಿದೆ. ನಿನ್ನ ಮರಳು ಮಾತಿಗೆ ಒಡಂಬಡುವ ಈ ದುರ್ಯೋಧನನು ಬುದ್ಧಿಹೀನನಲ್ಲ. ಇದು ಶುದ್ಧ ಕ್ಷತ್ರಿಯರ ರಕ್ತ, ಸ್ವಾಭಿಮಾನದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಂಕಾರದ, ದುಸ್ಸಾಹಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಏನು ಹೇಳಿದೆ? ನಮ್ಮದು ದುರಹಂಕಾರದ, ದುಸ್ಸಾಹಸದ, ದುರಾಭಿಮಾನದ, ದುರಾಶಯವೇ. ಹಾಗೆಲ್ಲ ಹೇಳುವನು ಕೇಳು ಕೃಷ್ಣ. ಈ ಕೌರವನನ್ನು ಸದೆಬಡಬೇಕೆಂದು ಆ ನಿನ್ನ ಗಡಿದ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನಿನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲ, ಆ ನಿನ್ನ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಸೂಲತೆಯಿಂದ ನಿನ್ನಂತಹ ಕಮ್ಮಡಿದ ಸ್ನೇಹವನ್ನು ಬೆಳೆಸಿದರಲ್ಲ ಆ ಪಾಂಡವರು, ಅದು ದುಸ್ಸವಾಸ. ದುರ್ಯೋಧನ ದುಸ್ವಾಸನನ್ನು ಪುಳಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಆರಿಸಬೇಕೆಂದರಲ್ಲ ಆ ನಿನ್ನ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರೆಂದು ಹೆಮ್ಮೆಗೊಳ್ಳುತ್ತಿರುವರಲ್ಲ ಆ ನಿನ್ನ ಪಾಂಡವರು, ಅದು ದುರಾಭಿಮಾನ. ನೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದ್ರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಮತ್ತೊಮ್ಮೆ ಪಾಂಡವರ ವಿಷಯವೆತ್ತುಗಳೇ ಚಿತ್ತವನ್ನು ಕತ್ತರಿಸಿ ನುಗ್ಗಿಗೆ ಸೇರಿದೆನು. ಮತ್ತೊಮ್ಮೆ ಪಾಂಡವರ ವಿಷಯವೆತ್ತುಗಳೇ ಚಿತ್ತವನ್ನು ಕತ್ತರಿಸಿ ನುಗ್ಗಿಗೆ ಸೇರಿದೆನು. ಬರಿದೇಗೆ ಒದರುವೆಯನು ಶ್ರೀ ಹರಿಯೆಂಬ ನಿನ್ನವನ ಜಂಬವನ್ನು ಕೊನೆಗೈವೆ. ಬರಿದೇಗೆ ಒದರುವೆಯನು ಶ್ರೀ ಹರಿಯೆಂಬ ನಿನ್ನವನ ಜಂಬವನ್ನು ಕೊನೆಗೈವೆ. ಬರಿದೇಗೆ ಒದರುವೆಯನು ಬರಿದೇಗೆ ಒದರುವೆಯನು. ಅಚ್ಚುತಾನಂತನೆಂದೊಗಳಿಕೊಳ್ಳುವ ನಿನ್ನ ಹುಚ್ಚು ಘನತೆಗೆ ನಾವು ಬೆಚ್ಚುವವರಲ್ಲ. ಕೃಷ್ಣ, ಅಚ್ಚುತಾನಂತನೆಂದೊಗಳಿಕೊಳ್ಳುವ ನಿನ್ನ ಹುಚ್ಚು ಘನತೆಗೆ ನಾವು ಬೆಚ್ಚುವವರಲ್ಲ. ಕೆಚ್ಚನೆಯ ಕೌರವಗೆ ಹೆಚ್ಚು ಬೆಂಬಲವಿಲ್ಲೋ. ಕೆಚ್ಚನೆಯ ಕೌರವಗೆ ಹೆಚ್ಚು ಬೆಂಬಲವಿದ್ದು ನಿನ್ನ ನೆಚ್ಚಿನ ಆ ದುಷ್ಟರ ಇವರ ಶಿರವ ಕೊಚ್ಚಿ ಕೆಡುವಲು ನಾವು ಕೊಚ್ಚಿ ಗೆದ್ದು. ನಿನ್ನ ನೆಚ್ಚಿನ ಆ ದುಷ್ಟರ ಇವರ ಶಿರವ ಕೊಚ್ಚಿ ಕೆಡುವಲು ನಾವು ಕೊಚ್ಚಿ ಗೆದ್ದು. ಬರಿದೇಗೆ ಒದರುವೆನು ಶ್ರೀ ಹರಿಯೆಂಬ ನಿನ್ನವನ ಜಂಬವನ್ನು ಕೊನೆಗೈವೆ. ಬರಿದೇಗೆ ಒದರುವೆನು ಶ್ರೀ ಹರಿಯೆಂಬ ನಿನ್ನವನ ಜಂಬವನ್ನು ಕೊನೆಗೈವೆ. ಬರಿದೇಗೆ ಒದರುವೆ ನೀ. ಮತ್ತೊಮ್ಮೆ ಪಾಂಡವರ ವಿಷಯವೆತ್ತದಿವೋ.
ದುಶ್ಯಾಸನ, ಆ ನಿನ್ನ ಪಾಂಡವರ ಸೇನಾ ಸಮೂಹವನ್ನು ಕಾಲಕ್ಕೆ ಬಿಡಬಲ್ಲ ಗಂಡುಗಳಿಗಳು ನಾವು. ಆ ಪುಂಡ ಭೀಮನ ಗುಂಡಿಗೆಯನ್ನು ಸೀಳಲು ಈ ದುಶ್ಯಾಸನ ಸದಾ ಸಿದ್ಧನಿರುವನು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ವಾಸನರ ಅಭಿಮತವೇ ನನ್ನ ಅಭಿಮತ. ರಾಜೇಂದ್ರ, ಈ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸುತ್ತಿರುವೆಯಾ? ಇದು ನಿನಗೆ ಧರ್ಮವೇ, ನ್ಯಾಯವೇ ಕರ್ಣ? ಧರ್ಮವೇ ಧರ್ಮ. ಧರ್ಮದನಪದಿಂದ ಕೃಷ್ಣ ಕರ್ಣ, ಧರ್ಮದನಪದಿಂದ ಬಂದಿಗೆಯ ನೀಡುತ್ತನಾಗಿ ಕೃಷ್ಣ ಕರ್ಣ, ಧರ್ಮದನಪದಿಂದ ಬಂದಿಗೆಯ ನೀಡುತ್ತನಾಗಿ ಧರ್ಮ ಮಾರ್ಗ ಸೂಚಿಪನಿ ತೋರುವ ಏಕೆ ಸಂಧಿಯ ಮರ್ಮ. ಧರ್ಮ ಮಾರ್ಗ ಸೂಚಿಪನಿ ತೋರುವ ಏಕೆ ಸಂಧಿಯ ಮರ್ಮ. ಆಮಿನ್ನ ತ್ರಿಲೋಕ ವಿಜಯ ಆ ನಿನ್ನ ಪಾರ್ಥ ಬಲ್ಲುಡ. ತ್ರಿಲೋಕ ವಿಜಯ ಆ ನಿನ್ನ ಪಾರ್ಥ ಬಲ್ಲುಡನ ಸವಸಾಟಿಗೆ ಸಮರಿಲ್ಲಂದು ನೆರವ. ಸವಸಾಟಿಗೆ ಸರಿ ಸಮರಿಲ್ಲಂದು ಮೆರವ ಪಾರ್ಥನ ಪರಕ್ರಮವ ಅಡಗಿಸದೆ ಬಿಡನ ರಣದೊಯ್ ಕೃಷ್ಣ. ಕೃಷ್ಣ, ನೀನ್ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಛೇ, ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿಯಾದ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾವುಗಳ್ಯಾರು ಖಂಡಿತವಾಗಿ ಒಪ್ಪುವುದಿಲ್ಲ. ಹೊರೆ ಹೊರೆ ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ಗಾಣಿಯ ಕಂಠವು ಬಿಗಿದಂತಾಯಿತು. ಓಹೋ, ಮೇರೆ ಮಿತ್ ಮದೋನ್ಮತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಸಾರಿ ಸಾರಿ ಪೇದ ನಿನಗೆ ಬಾರಿ ತಾಳ್ಮೆಯಂ, ಸಾರಿ ಸಾರಿ ಪೇದ ನಿನಗೆ ಬಾರಿ ತಾಳ್ಮೆಯಂ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಪೇದ ನಿನಗೆ ಬಾರಿ ತಾಳ್ಮೆಯಂ. ದುರ್ಯೋಧನ, ಕೋರು ನೀ ಜ್ಞಾತಿಯರಳು ಮೈತ್ರಿ ಭಾವವ. ದುರ್ಯೋಧನ, ಕೋರು ನೀ ಜ್ಞಾತಿಯರಳು ಮೈತ್ರಿ ಭಾವವ. ಸಹೋದರರ ಸಹನೆ ಕೆಣಕಿ ನೀರಿ ಮೆರೆಯ ಬೇಡವೆನ್ನುತ್ತ. ದುರ್ಯೋಧನ, ಸಹೋದರರ ಸಹನೆ ಕೆಣಕಿ ನೀರಿ ಮೆರೆಯ ಬೇಡವೆನ್ನುತ್ತ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯಂ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯಂ. ದುರ್ಯೋಧನ, ಗುರುಜೋಡ ಬಿದ್ದರ ಭೀಷ್ಮಾದಿ ಹಿರಿಯರ, ಗುರುಜೋಡ
ಭೀಮಾದಿ ಹಿರಿಯರ ನೆರೆದ ಸಭೆಯೊಳಗೆ ಜರಿದಾಡಬಹುದೇ ದುರ್ಯೋಧನ ನೆರೆದ ಸಭೆಯೊಳಗೆ ಜರಿದಾಡಬಹುದೇ ಹಠ ಮಾಡದ ಎನ್ನ ದಿಟ ನುಡಿ ಆಲಿಸು ಹಠ ಮಾಡದ ಎನ್ನ ದಿಟ ನುಡಿ ಆಲಿಸು ಗುರು ಪಾಂಡವರ ದೇಶಕ್ಕೆ ಮೂಲ ಗುರು ಪಾಂಡವರೇವರ ದೇಶಕ್ಕೆ ಮೂಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ದುರ್ಬೋಧೆಗೆ ಕಿವಿ ಕೊಡದೆ ಕಟ್ಟಿಸು ಯುದ್ಧದಿ ನಡೆಯುವ ದರಿದಾಟವ ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯನ್ ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯನ್ ಘೋರ ಯುದ್ಧ ಬೇಡವೆಂದು ನಾ ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯನ್ ಬಾರಿ ತಾಳ್ಮೆಯನ್ ಬಾರಿ ತಾಳ್ಮೆಯನ್ ದುರ್ಯೋಧನ ಈ ನಿನ್ನ ಗುರು ಹಿರಿಯರನ್ನು ಸಹೋದರನು ಒಂದು ಬಾಂಧವರನ್ನು ಒಂದು ಸಾರಿ ದುಷ್ಟಿಸು ನೋಡು ನೀನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ದಾನ ವಿಜಯ ಯದುಪತಿಯು ಆ ಪಾಂಡವರ ಸಲುವಾಗಿ ಅಲ್ಲ ಮತ್ತಾರ ಸಲುವಾಗಿ ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆ ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ ಇದರಲ್ಲಿ ನನ್ನ ಅಪರಾಧವೇನಿರುವುದು ಯದುರಾಜ ಪಾಂಡವರು ಹೋರಾಟದಲ್ಲಿ ಸೋತಿ ರಾಜ್ಯವನ್ನು ಕಳೆದುಕೊಂಡಿತ್ತು ನನ್ನ ತಪ್ಪೆ ಸತ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋಗಿತ್ತು ಅಧರ್ಮದ ಕಾಲವೇ ಕೇಳು ವಾಸುದೇವ ಈ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ ಪುರುಷೋತ್ತಮಂದರು ಗುವೆಯ ಕೃಷ್ಣ ಆ ರೋಷರಹಿತ ಪಾಂಡು ಸುತರನು ನೀ ಕೃಷ್ಣ ಪುರುಷೋತ್ತಮನರೆಂದರು ಗುವೆಯ ಕೃಷ್ಣ ಆ ರೋಷರಹಿತ ಪಾಂಡು ಸುತರನು ನೀ ಕೃಷ್ಣ ದುರ್ಯೋಧನ ಭರತ ಕಂಡವನಾಳುವ ಗಂಡುಗಳಿಗಳವರಾಗಿದ್ದೊಡೆ ಕೃಷ್ಣ ದುರ್ಯೋಧನ ಆ ಗಂಡೆದೆಯ ಗುಂಡಿಗೆಯ ಉಳ್ಳವರಾಗಿದ್ದೊಡೆ ಕೃಷ್ಣ ಭರತ ಕಂಡವನಾಳುವ ಗಂಡುಗಳಿಗಳವರಾಗಿದ್ದೊಡೆ ಆ ಗಂಡೆದೆಯ ಗುಂಡಿಗೆಯ ಉಳ್ಳವರಾಗಿದ್ದೊಡೆ ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ ಕೃಷ್ಣ ದುರ್ಯೋಧನ ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ ಕೆಂಡಮಂಡಲ ಕೋರಿ ಪ್ರಚಂಡ ಕೋಮೆರೆಯದೆ ದುರ್ಯೋಧನ ಕೆಂಡಮಂಡಲವ ಕೋರಿ ಪ್ರಚಂಡ ಧೋಮೆರೆಯದೆ ಚಂಡರಂತೆ ಸಭೆಯಲ್ ತಲ ತಗ್ಗಿಸಿ ಕುಳಿತ ಆ ಲಜೈನರು ದೋರ್ದಂಡರೆಪೆ ಮಾಧವ ಮಾಧವ ಪಾಂಡವರಿಗೆ ಭಿಕ್ಷಾ ವೃತ್ತಿ ಯೋಗ್ಯವಾದ ಜೀವನ ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನದಿಂದ ಚಲಿಸದು ಯುದ್ಧದ ಭಯವನ್ನು ತೋರಿವ ಜನಾರ್ದನ ಯುದ್ಧವು ಕ್ಷತ್ರಿಯರ ಧರ್ಮ ಅರ್ಥ ಕಾಮ ಮೋಕ್ಷ ಯುದ್ಧಕ್ಕೆಂದಿಗೂ ಕ್ಷತ್ರಿಯನು ಭಯಪಡುವುದಿಲ್ಲ ಭಯಪಡಲಾರ ಸುಯೋಧನ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ ಅವರೈವರಿಗೆ 5 ಗ್ರಾಮಗಳನ್ನಾದರೂ ಕೊಡಯ್ಯ ಕೃಷ್ಣ 5 ಗ್ರಾಮಗಳೇಕೆ ಹಿಂದೆ ಭಿಕ್ಷೆ ಬೇಡ ಅಲೆಯುತ್ತಿರುವ 50 ಹಳ್ಳಿಗಳು ಸಿದ್ಧವಾಗಿದೆ ಅಲ್ಲಿಗೆ ಹೋಗಲೇ ಭಿಕ್ಷಾ ಪಾತ್ರೆ ಕೊಡಿಸುವೆವು ಬೇಡ ಹಠ ಮಾಡಬೇಡ ಬಾವ ಭೀಮನು ಶತವರಟನು
ಆತನಿಗಾಗಿ ನಿನ್ನದೇ ಆದ ಒಂದು ಊರನ್ನಾದರೂ ಕೊಡೆಯ. ಕೃಷ್ಣ, ಮನಸ್ಸಿನಲ್ಲಿ ಇದ್ದವನ್ನೇ ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ನಭವನ್ನು ತೋರುತ್ತಿರುವ ನಿನ್ನ ಮಾಯಾಜಾಲವನ್ನೇನು ನಾನೇನು ಅರಿದವನೆಂದು ಭಾವಿಸಿದೆಯಾ? ಭೀಮನಿಗೆ ಒಂದು ಊರಲ್ಲ, ಒಂದು ಗೋವಿನ ಪಾದದಲ್ಲಿ ಒಂದು ಸೂಜಿ ಮನೆಯಷ್ಟು ಸ್ಥಾನವನ್ನು ಕೊಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟ ದ್ಯೋತ ಕೆಳೆದನ್ನು ಮರೆತೆಯ? ಸಹೋದರ ಪತ್ನಿಯನ್ನು ರಾಜ್ಯಸಭೆಗೆ ಎಳೆತರಿಸಿ ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲದನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಚರಣೆಯಲ್ಲಿ ಸ್ವಪ್ರೋತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಅದೆಂದಿಗೂ ಲಭಿಸದು. ಅದು ನಿನ್ನ ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಕಾಡುಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚನೆ ಕಟ್ಟಾರು ಕೌರವೇಶ್ವರನ್ನು ಕೆಳಗೆ ಗ್ಯಾಗಿ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ತೊಟ್ಟನಕ್ಕಿಷ್ಟ ಛಲ ಭೂತ ಭೇದಗಳಿಗೆ ಒಡೆಯನಾದ ಭೂತನಾಥೇಶ್ವರನ ಕಾಲು ಕರೆದು ಗಗನಕ್ಕೆ ನಿಂತರೂ ಸರಿ. ಈ ಕಲಿವಂಶದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯವು ರಕ್ತದ ಮಣಿಗಳನ್ನು ಅಷ್ಟೈಶ್ವರ್ಯ ಸಂಪನ್ನ ಚಂದ್ರಕುಲ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಜನವನು ಬಿಳೆ ಜನವನ ಕೊಲೆ. ಅವ ರಾಜ್ಯವ ಛಲವನ್ನು ಬಿಡನು ನೆಲವನ್ನು ಕೊಡೆನೋ ಕೃಷ್ಣ, ಛಲವನ್ನು ಬಿಡನು ನೆಲವನ್ನು ಕೊಡೆನು ಛಲವ ಜಯಿಸದ ಮುಖದಲ್ಲಿ ಕೊಡುವುದಿಲ್ಲವ ರಾಜ್ಯ ಖಡೆಯ ಮಾತಿದು ನಾ ಸಾರಿದೆ ಬಿಡುವುದಿಲ್ಲವ ರಾಜ್ಯ. ಕೃಷ್ಣ ದುರ್ಯೋಧನ ನೋಡೆ ದುರ್ಯೋಧನ ಕೃಷ್ಣ ಆ ಪಾಂಡವರು ರಾಜ್ಯವನ್ನು ಬಯಸುವುದಾದ್ರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ ಆಹ್ವಾನದಲ್ಲಿ, ಈಗ ರಕ್ತದ ಘೋಷದಲ್ಲಿ ಎಂದು ತಿಳಿಸಿಬಿಡುವ ನನಗಿಂದು ಸಮಯವೇ ಇಲ್ಲ. ಕಡೆ ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಗೌರವೇಶ್ವರ, ಈ ದರ್ಪಿತನ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಿವೆ? ಅಣ್ಣ, ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಮ್ಮ ಅನ್ನವನ್ನು ತಿಂದ ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡು. ಸಮಯವು ದೊರಕಿದರೆ ಇವರೆಂತ ದ್ರೋಹ ಚಿಂತನೆಗೂ ಹೆದರತಕ್ಕವರಲ್ಲ. ನಡೆ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ಸರಿಯಾಗಿ ಹೇಳಿದ ಸಹೋದರ.
ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆಯ ಸಹೋದರ. ಗುರುರುದ್ದರೆ, ನಿಮ್ಮ ಗೌರವ ವಂಶವನ್ನು ರಕ್ಷಿಸಿಕೊಳ್ಳಬೇಕಾದರೆ ದುರ್ಯೋಧ, ದುಶ್ಯಾಸನ, ಕರ್ಣ ಇವರನ್ನು ಮೂವರನ್ನು ಬಂಧನದಲ್ಲಿರಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಮಾರನೆಲ್ಲಿ? ವಿದುರ, ರಾಜಮಾತೆ, ಆ ಹತಭಾಗ್ಯನನ್ನು ಮತ್ತೊಮ್ಮೆಗೆ ಇಲ್ಲಿಗೆ ಬರಮಾಡು. ಆಜ್ಞೆ. ಕುಮಾರ, ಆಜ್ಞೆ ಆಯ್ತು. ಸುಕುಮಾರ, ಸುಕುಮಾರ ನನ್ನ ಪ್ರೀತಿಯ ಕುವರ, ಸುಕುಮಾರ ನನ್ನ ಪ್ರೀತಿಯ ಕುವರ, ವೀರವರ 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 ವೀರವರ, ಜನನಿ ನಿನ್ನಳು ವಿನಂತಿಸಿಕೊಳ್ಳುವೆನು, ಜನನಿ ನಿನ್ನಳು ವಿನಂತಿಸಿಕೊಳ್ಳುವೆನು, ಸೋದರರೋ ಕ್ರೋಧವ, ಸೋದರರೋ ಕ್ರೋಧವ ತೊರೆದು ಅವರನ್ನು ಆಧರಿಸು, ಹರೆಯನು ಜರೆಯುವುದು ಕರವೇ ತ್ರೀ, ಹರೆಯನು ಜರೆಯುವುದು ಕರವೇ ಸುಕುಮಾರ. ಸುಯೋಧನ, ಅಮ್ಮ, ಜನನಿಯ ಮನದಾಳದ ಮನವಿಯನೆಂದಿಗೂ ತೃಣವೆನ್ನದಿರು, ಜನನಿಯ ಮನದಾಳದ ಮನವಿಯನೆಂದಿಗೂ ತೃಣವೆನ್ನದಿರು, ಮನುಜನೆಗೆ ಕ್ರೋಧವೇಗೆ ಅನುಚರುಣಿನಗೆ ಕ್ರೋಧವೇಗೆ ಪಲ್ಲಗ ಶಯನನು ಬೆಂಬಲಿಸಿಕೊಳ್ಳುವೆನು, ಘೋರ ಸಮರ ಬೇಡ ಕುವರ, ಘೋರ ಸಮರ ಬೇಡ ಕುವರ, ಸುಕುಮಾರ ನನ್ನ ಪ್ರೀತಿಯ ಕುವರ, ವೀರವರ ವೀರವರ, ಜನನಿ ನಿನ್ನಳು ವಿನಂತಿಸಿಕೊಳ್ಳುವೆನು, ಜನನಿ ನಿನ್ನಳು ವಿನಂತಿಸಿಕೊಳ್ಳುವೆನು, ಸೋದರರೋ ಕ್ರೋಧವ ತೊರೆದು ಅವರನ್ನು ಆಧರಿಸು. ಸುಯೋಧನ, ಅಮ್ಮ, ನಾನು ನಿನ್ನ ತಾಯಿ, ಏಕೆ ನನ್ನಲ್ಲಿ ಮಾತನಾಡಲು ನಿನಗೆ ಇಷ್ಟವಿಲ್ಲವೇ? ಅಗಣ್ಯ ವೃತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು, ನಿನ್ನ ಕಲ್ಯಾಣವೊಂದೇ ಆ ದೇವರಲ್ಲಿ ನಾನು ಬೇಡುತ್ತಿರುವ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದಲೂ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ನೀರು ಬಂದರೂ ನನ್ನ ದೇಹದ ರಕ್ತವೇ ಇಂಗಿ ಹೋಯಿತೆಂದು ಭಾಸವಾಗುತ್ತಿತ್ತು ಕಂದ. ದುಡುಕಬೇಡ ಮಗನೇ, ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು, ಯುದ್ಧದ ಚಿಂತೆಯನ್ನು ಬಿಡು, ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಮಭಾವದಿಂದ ಭೂಮಿಯನ್ನಾಳು ಕಂದ. ಅಮ್ಮ, ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ನಾಶ ಮಾಡಲೇ ಇಲ್ಲ ಇಲ್ಲ, ಈ ಜಗತ್ತೇ ಪ್ರತಿಭಟನೆ ನಿಂತರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು. ಕೃಷ್ಣ, ಇದೇ ನನ್ನ ಕಡೆಯ ಉತ್ತರ. ನಾವು ಸಮರಯಜ್ಞದಲ್ಲಿ ದೀಕ್ಷಿಸರು, ಆ ಪಾಂಡವರ ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರ ಆಹ್ವಾನದಲ್ಲೆಂದು ತಿಳಿಸಿಬಿಡು. ನನಗಿನ್ನು ಸಮಯ ಇಲ್ಲ, ನಾನಿನ್ನು ಬರುವೆನು. ಸುಯೋಧನ, ಸುಯೋಧನ, ಸಮಯವಿಲ್ಲ.
ಅಧರ್ಮ ಸುರಿಯಿಂದ ಉನ್ಮದ್ದನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಯದು. ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿಕೊಂಡು ಬರುತ್ತಿರುವಾಗ ಮಾನವನಿಗೆ ಸಮಯವೆಲ್ಲಿಯದು. ಹತಭಾಗ್ಯ ಕುಮಾರ, ನೀನು ನಾಶವನ್ನು ಹೊಂದುವೆ, ಸಂಗಡ ಕುರುಕುಲವು ನಾಶವಾಗುವುದು. ನಿನ್ನ ವೃದ್ಧಾಂತ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಕಣ್ಣೀರು ಸುರಿಸುತ್ತಾ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಹೇ ಪರಮಾತ್ಮ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಅದೇನನ್ನು ಬರೆದಿರುವೆ ಸ್ವಾಮಿ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ಸಂಚು ರೂಪಿಸುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿಮೀರಿತೆ? ವಾಸುದೇವ, ನಿನಗೆ ಕೈಗಳನ್ನು ಜೋಡಿಸಿ ಬೇಡಿಕೊಳ್ಳುತ್ತಿರುವೆನು ತಮ್ಮ. ಈ ಪಾಪಿ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ನೀನು ಇಲ್ಲಿಂದ ಹೊರಟು ಹೋಗು ಪರಮಾತ್ಮ. ಏನು? ಆ ದುರ್ಯೋಧನಿಗೆ ಎದುರಿ ನಾನು ಇಲ್ಲಿಂದ ಭೀತನಾಗಲೆ? ಇಲ್ಲ ರಾಜಮಹಿಷಿ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಈ ಚಕ್ರದಲ್ಲಿ ಇಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇಂತಹ ನಾನು ಈ ಒಬ್ಬ ದುರ್ಯೋಧನಿಗೆ ಎದುರಿ ಭೀತನಾಗಲೆ? ಭಯವಲ್ಲ ಸ್ವಾಮಿ, ಭಯವಲ್ಲ. ವಿಶಾಲ ಹೃದಯ ವಿಶ್ವದ ಜೀಯ ದಾನವ ಪ್ರಳಯ ಹಯಗ್ರೀವಗೆ ಭಯವೇ. ವಿಶಾಲ ಜಿಯ ವಿಶ್ವದ ಜೀಯ ದಾನವ ಪ್ರಳಯ ಹಯಗ್ರೀವಗೆ ಭಯವೇ. ಭಕ್ತ ಕೋಟಿ ಋಷಿ ವೃಂದ ಪ್ರಿಯೋ ಭಕ್ತ ಕೋಟಿ ಋಷಿ ವೃಂದ ಪ್ರಿಯ ಬ್ರಹ್ಮಾದೀಶ ನರಸಿಂಹರೇಶ ಮುರಾರಿ ಮಾಧವಗೆ ನರಕೀಟಗಳ ಭಯವೇ. ಅಸುರರಾದಿಪ ವಂದಿಪ ಭಯವೆಂದರೆ ಹಲಾದುದೆ ಪ್ರಭು. ಜನಾರ್ದನ ಅನಾಥ ಬಂಧುವೇ. ವಾಸುದೇವ, ರಾಜಮಹಿಷಿ, ಸಿಂಧು ಶಯನ ನಿನ್ನ ಪಾದಾರವಿಂದಕ್ಕೆ ವಂದಿಸಿ ಬೇಡುವೆನಯ್ಯ. ಸಿಂಧು ಶಯನ ನಿನ್ನ ಪಾದಾರವಿಂದಕ್ಕೆ ವಂದಿಸಿ ಬೇಡುವೆನಯ್ಯ. ಸ್ಕಂದವರೇಣ್ಯರು ನಂಬಿದ ಚರಣಕ್ಕೆ ಸ್ಕಂದವರೇಣ್ಯರು ನಂಬಿದ ಚರಣಕ್ಕೆ ಸ್ಕಂದವರೇಣ್ಯರು ನಂಬಿದ ಚರಣಕ್ಕೆ ವಂದಿಸಿ ಬೇಡುವೆನಯ್ಯ. ಸ್ಕಂದವರೇಣ್ಯರು ನಂಬಿದ ಚರಣಕ್ಕೆ ವಂದಿಸಿ ಬೇಡುವೆನಯ್ಯ. ಮಂದಮತಿಯರ ಸಭೆಯೊಳಗಿಂದು ಸಂಧಾನ ಬೇಡವೆನು. ಮಂದಮತಿಯರ ಸಭೆಯೊಳಗಿಂದು ಸಂಧಾನ ಬೇಡವೆನುಗ. ಸಿಂಧು ಶಯನ ನಿನ್ನ ಪಾದಾರವಿಂದಕ್ಕೆ ವಂದಿಸಿ ಬೇಡುವೆನಯ್ಯ. ವಾಸುದೇವ, ಮಕ್ಕಳು ವಾಣಿಜ್ಯನೆಂದೆನಿಸಿಕೊಳ್ಳಲು ಜನನಿಗೆ ಜೀವೆಯಂ ಜಗವ ತೋರಿದೆ. ಮಕ್ಕಳು ವಾಣಿಜ್ಯನೆಂದೆನಿಸಿಕೊಳ್ಳಲು ಜನನಿಗೆ ಜೀವೆಯಂ ಜಗವ ತೋರಿದೆ. ಮಾರುವೇಷದೊಳು ಪುರವ ಪ್ರವೇಶಿಸಿ ಮಾರುವೇಷದೊಳು ಪುರವ ಪ್ರವೇಶಿಸಿ ಕಂಸನ ಹಿಂಸಿಸಿ
ಬಂದವನೇ ಮಾರುವೇಷದೊಳು ಪುರವು ಪ್ರವೇಶಿಸಿ ಕಂಸನ ಹಿಂಸಿಸಿ ಕೊಂದವನೇ ಜರಾಸಂಧನ ದೇಹವ ಸಿಗಿಸಿ ಶಿಶುಪಾಲನ ಚಿರಛೇದಿಸಿದೆ. ಜರಾಸಂಧನ ದೇಹವ ಸಿಗಿಸಿ ಶಿಶುಪಾಲನ ಚಿರಛೇದಿಸಿದೆ. ಅಸುರನ ದೆಸೆಗೆಡಿಸಿ ನಸುನಗೆಯಿಂದಲೇ ದೀನರ ಕಾಯ್ವೆ. ಅಸುರನ ದೆಸೆಗೆಡಿಸಿ ನಸುನಗೆಯಿಂದಲೇ ದೀನರ ಕಾಯ್ವೆ. ಸಿಂಧು ಶಯನ ನಿನ್ನ ಪಾದಾರವಿಂದಕ್ಕೆ ವಂದಿಸಿ ಬೇಡುವೆನಯ್ಯ, ವಂದಿಸಿ ಬೇಡುವೆನಯ್ಯ ಕೃಷ್ಣ, ವಂದಿಸಿ ಬೇಡುವೆನಯ್ಯ ಕೃಷ್ಣ. ವಾಸುದೇವ, ದಾನವ ವಿಜಯದುಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ಸ್ವಾಮಿ, ಆದರೆ ನನ್ನ ಕಣ್ಣ ಮುಂದೆ ನನ್ನ ಗುರುವಿನ ಹೇಳನವನ್ನು ನಾನು ಹೇಗೆ ತಾನೇ ಸಹಿಸಲಿ, ಅದು ನನ್ನ ಕುಲಾಂಗನ ಪುತ್ರನ ಕೈಯಿಂದ. ಪರಮಾತ್ಮ, ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಕೇಳು. ನೀನಿಲ್ಲಿಂದ ಪಲಾಯನ ಮಾಡು, ನಿನ್ನ ಚರಣಗಳಿಗೆ ಬಿದ್ದು ಬೇಡಿಕೊಳ್ಳುತ್ತಿರುವೆನು ಸ್ವಾಮಿ. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಏಡಿಯಂತೆ ಓಡುವೆನು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂದಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮಹೇಶ್, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ದನಾಗದೆ ಮುಂದಾಲೋಚೆ ಬುದುಚುತ ಸುಯೋಧನ, ಅಂದನಾಗದೆ ಮುಂದಾಲೋಚೆ ಬುದುಚುತ ಸಂಧಿಗಾಗಿ ಬಂದವರನ್ನು ನಿಂದೆ ಪದನುಚಿತ, ಸಂಧಿಗಾಗಿ ಬಂದವರನ್ನು ನಿಂದೆ ಪದನುಚಿತ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಪದೇ ಪದೇ ಅದೇ ವಿಷಯ ಒದರದಿರಲು ಮಾಧವ ಸುಯೋಧನ, ಪದೇ ಪದೇ ಅದೇ ವಿಷಯ ಒದರದಿರ ಮಾಧವ. ಅಣಕ ನುಡಿಗಳೇ ರಕ್ತದ ಕಣಕಣಕು ಗುಣಿಗೆ, ಅಣಕ ನುಡಿಗಳೇ ರಕ್ತದ ಕಣಕಣಕು ಬಲದೊಳವರನ್ನು ಒದಿಸಲು ಬಲದೊಟ್ಟಿರುವ ಕೆರಳಿದ ಕೇಸರಿಗೆ. ಪದೇ ಪದೇ ಅದೇ ವಿಷಯ ಒದರದಿರಲು ಮಾಧವ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ದರೆಯಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಂಟ್ಯರುಗಳಿಹರೇ, ದರೆಯಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಂಟ್ಯರುಗಳಿಹರೇ. ಅವರ ಆಕ್ರೋಶವ ಶಮನಗೊಳಿಸಲು, ಅವರ ಆಕ್ರೋಶವ ಶಮನಗೊಳಿಸಲು ನಿನಗೆ ನೀಡಿ ಏನು ಸಂಧಿಸು ಯೋಗವ, ನಿನಗೆ ನೀಡಿ ಏನು ಸಂಧಿಸು ಯೋಗವ. ಉಲ್ಲಾಸ ಪಡುನಿ ನಿಲ್ಲಿಸೋ ಮುಕುಂದ ನಿನ್ನ ಅಡಕದ ನುಡಿಗಳು, ನಿಲ್ಲಿಸೋ ಮುಕುಂದ ನಿನ್ನ ಅಡಕದ ನುಡಿಯು. ಕೆರಳಿಸಿ ಕೌರವನ ಕೋದಾಗಿಯೋ ಸಲ್ಲದ ಮಾತುಗಳಾಡಿ ಉಲ್ಲಡಗಿಸಿಕೊಳ್ಳಿ. ಕೆಳಗಿ ಕೌರವನ ಕೋದಾಗಿಯೋ ಸಲ್ಲದ ಮಾತುಗಳಾಡಿ ಉಲ್ಲಡಗಿಸಿಕೊಳ್ಳ. ಯಾರಿಗರು ಯಾರಿಗರು ಈ ಚಲದಂಕ ಮಲ್ಲನೊಡನೆ ಹೋರಾಡಿ ಮಡಿಯುವರು. ಪುರುಷೋತ್ತಮನೋಳ್ ದುರಂಕಾರವ ತೋರಿದೆಯಾದೊಡನೆ, ಪುರುಷೋತ್ತಮನೋಳ್ ದುರಂಕಾರವ ತೋರಿದೆಯಾದೊಡನೆ. ಪರುಷದಿಂದೊಳೆವ ಕುರುಸಿಂಹಾಸನ ದುರ್ಯೋಧನ, ಪರುಷದಿಂದೊಳೆವ ಕುರುಸಿಂಹಾಸನ ಕ್ಷಣದೋಳ್ ಅಥಪತನ. ಇನ್ನಿವನನ್ನು ಈ ಸಭೆಯಳು ಮನ್ನಿಪುದನುಚಿತ, ಇನ್ನಿವನನ್ನು ಈ ಸಭೆಯಳು ಮನ್ನಿಪುದ ಅನುಚಿತ. ಸಮಯ ವ್ಯರ್ಥಗಳಿಸದೆ ಆವರಿಸಿರಿ ದೂತನ ಸೋಯ
ದರ್ಪದಿಂದ ಮೆರೆಯಬೇಡವೈ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕಳಂಕ ಕುರ ಸ್ವರೂಪನೆ. ಪುರಸ್ಕಾರದ ಸಂದೇಶವನ್ನು ತಿರಸ್ಕರಿಸಿತು ನಿಂದಿತವೇ ಯದುವಂಶದ ಕಳಂಕ ಸ್ವರೂಪನೇ. ದುರ್ಯೋಧನ, ನಿನ್ನೆ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೋ ನಿರ್ಣಯಿಸಬೇಕಾಗಿಲ್ಲ, ನಾನು ಆಗಲೇ ನಿರ್ಣಯಿಸಿ ಇಕ್ಕಿದ್ದೇನೆ. ಅದನ್ನು ಯಾರಿಗೋ? ಇನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದಲೇ ಕೇಳಬೇಕೆ ಕೃಷ್ಣ. ಸಾರ್ವಭೌಮ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳುಗೊಡಲು ನಮ್ಮ ಶಕುನಿ ಮಾವನ ಸಲಹೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿರಬೇಕು. ಕೃಷ್ಣ, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದು ಅದ್ಭುತವಾದ ಸತ್ಕಾರವೇ ಇರಬಹುದು. ನಿಮ್ಮ ಅದ್ಭುತವಾದ ಸತ್ಕಾರಕ್ಕೆ ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುತ್ತೇನೆ. ಬಂಧಿಸೋ ಈ ಕೃಷ್ಣನನ್ನು. ಕೃಷ್ಣ, ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ದಕ್ಕ ಬುದ್ಧಿ ಕಲಿಸುವೆವು. ಯಾರನ್ನು ಬಂಧಿಸುವರೋ ಮಂದಮತಿಗಳಿರ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಇಚ್ಛಿಸಿರುವ ಇದು ನಿಮ್ಮಿಂದ ಆಗದು. ಜಾಗೃತರಾಗು ನನ್ನ ಯೋಗಮಾಯೆ. ಈಗ ಬಂಧಿಸಿ ನನ್ನನ್ನು. ಇಂಥ ಪ್ರಯೋಜನ ಮಾತಿನಿಂದ ಹೊಂದಿಲ್ಲ. ಬಂಧಿಸೋ. ಅಲ್ಲೂ ಕೃಷ್ಣ, ಎಲ್ಲೆಲ್ಲೂ ಕೃಷ್ಣನೇ. ಯಾರನ್ನು ಆ ಕಡೆ ನಡಿ, ಆ ಕಡೆ ನಡಿ ಈಗ.